ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಇನ್ನು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಜಲಾಶಯ ಮತ್ತು ಪ್ರವಾಸಿ ತಾಣ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಜೈ ಭೀಮ್ ಹೋಲ್ಕರ್ ಚಿಮ್ಮಂಚೋಡ್ ಮಾತನಾಡಿ, ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ರಸ್ತೆಗಳು, ಕೂಡುವುದಕ್ಕೆ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ. ಇನ್ನು ಜಲಾಶಯದ ಸುತ್ತಮುತ್ತ ನೋಡಬೇಕಾದ್ರೆ ಗಿಡಗಂಟೆಗಳು ಬೆಳೆದಿವೆ. ಇನ್ನು ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಭಯದ ವಾತಾವರಣನೇ ಹುಟ್ಕೊಂಡಿದೆ. ಇನ್ನು ಅದಕ್ಕಾಗಿ ಸರ್ಕಾರ ವರ್ಷ ಕೋಟಿಗಟ್ಟಲೆ ಅನುದಾನ ಖರ್ಚಾದರೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಸಾರ್ವಜನಿಕರು ಪ್ರತಿನಿಧಿಗಳ ಮೇಲೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಇದರ ಕುರಿತಾದ ವಿಡಿಯೋಗಳು ಇಲ್ಲಿವೆ ನೋಡಿ. ಇಲ್ಲಿ ಗಿಡಗಂಟೆಗಳು ಕೂಡ ಬೆಳೆದಾವ. ಇಲ್ಲಿ ನೋಡ್ರಿ ಈ ತರ ಎಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಇಲ್ಲಿ ಚಿಂಚೋಳಿ ತಾಲೂಕು ಚಂದ್ರಂಪಳ್ಳಿಯಲ್ಲಿ ಭಾಳ ಹಿಂದೆ ಹೋದದ. ಈಗೇನೋ ಅಭಿವೃದ್ಧಿ ಮಾಡಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಳ್ಳೆ ಕೂಡ್ಲಕ್ಕೆ ವ್ಯವಸ್ಥೆ, ಒಳ್ಳೆ ಸಿಸ್ಟಮೆಟಿಕ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ತಿಳ್ಕೊತೀವಿ. ಈ ಮಾಧ್ಯಮದಿಂದ ಎಲ್ಲರಿಗೂ ಮುಟ್ಟಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಯಾವುದೇ ಥರ ಬಂದಂಥ ಪ್ರವಾಸಿಗರ ರಸ್ತೆ ಕೂಡ ಹದಗೆಟ್ಟಿದೆ. ಯಾವುದೇ ಮೂಲಭೂತ ಸೌಕರ್ಯಗಳು ಯಾವುದೇ ಥರ ಇಲ್ಲಿ ಭಾಳ ಹಿಂದುಳಿದ್ಬಿಟ್ಟದ. ಸರ್ ಎಲ್ಲ ರೀತಿಯಲ್ಲಿ ಈ ಕೆಲಸ ಆಗ್ಬೇಕಂತೇಳಿ ಈ ಪತ್ರಿಕೆ ಮೂಲಕ ಎಲ್ಲರಲ್ಲಿ ಕೇಳಿ ಕೆಲಸ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಮಸ್ಕಾರಗಳು. ಪ್ರತಿ ವರ್ಷ ಸರ್ಕಾರ ಇಷ್ಟು ಬಜೆಟು ಚಂದ್ರಂಪಳ್ಳಿ ಜಲಾಶಯ ಅಂತ ಹೇಳ್ತದ. ಪತ್ರಿಕೆಯಲ್ಲೇ ನೋಡ್ತೇವೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲಿವರೆಗೆ ಆಗಿಲ್ಲ, ಆಗ್ಬೇಕಂತೇಳಿ ಕೇಳ್ತಾ ಇದ್ದೀವಿ ಇಷ್ಟು.